ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೊತೀನಿ. ಹಂಗೆ ನನ್ನ ಒಂದು ಇವತ್ತಿನ ವ್ಲಾಗ್ ಏನಂತ ಹೇಳಿದ್ರೆ, ನನ್ನ ಒಂದು ಹಿಂದಿಂದ ವ್ಲಾಗಿಂದ ಕಂಟಿನ್ಯೂಯೇಷನ್ ಅಂತ ಹೇಳ್ಬೋದು. ಅವತ್ತು ನನ್ನ ವಿಡಿಯೋ ಭಾಳ ಲೆಂದಿ ಆಕತಿ, ದೊಡ್ಡದು ಭಾಳ ಆಕತಿ ಅಂಥೇಳಿ ನಾನು ಸ್ವಲ್ಪ ಮಧ್ಯಾಹ್ನವರೆಗುದಷ್ಟು ನಾನು ಅದನ್ನು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಹಾಗಾಗಿ ನಾನು ಇವತ್ತು ಅದನ್ನು ಕಂಟಿನ್ಯೂಯೇಷನ್ ಮಾಡಾಕತ್ತೀನಿ. ಸೊ ಹಾಗಾಗಿ ಇವತ್ತೇನಂತಂದ್ರೆ ಮಧ್ಯಾಹ್ನ ನಾನು ಗುಬ್ಬಿಗೆ ಊಟ ಮಾಡ್ಸಾತಿದ್ದೆ ನೋಡ್ರಿ. ಹಾಗಾಗಿ ಊಟ ಮಾಡಿಸ್ಕೊತನ ಆಮೇಲೆ ನನ್ನ ಒಂದು ಹಿಂದಿನ ವಿಡಿಯೋ ಒಳಗೆ ನಾನು ಅವತ್ತು ಹೇಳ್ಕೊತನ ಇದ್ದೆ. ಏನಂತ ಹೇಳಿದ್ರೆ, ನಾನು ಮಧ್ಯಾಹ್ನಕ್ಕೆ ಬಾಳೆಹಣ್ಣಿನ ಶೀಕರಣೆ ಮಾಡ್ತೀನಿ ಅಂಥೇಳಿ. ಬಟ್ ಅದನ್ನು ನಾನು ತೋರ್ಸೋಕ್ಕಾದ್ರಾಗ ಆಗಲೇ ಇಲ್ಲ. ಹಾಗಾಗಿ ಇವತ್ತು ಅದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಅದು ಏನಂತ ಹೇಳಿದ್ರೆ, ಮನ್ಯಾಗ ಜಾಸ್ತಿ ಬಾಳೆಹಣ್ಣಿದ್ವು ಅಂದಾಗ, ಇಲ್ಲ ಅಂತಂದ್ರೆ ಮಧ್ಯಾಹ್ನ ಚಪಾತಿ ಅದಾವ, ಅದಕ್ಕೇನೋ ಪಲ್ಯ ಇಲ್ಲ, ಬಾಳೆಹಣ್ಣಿದ್ವು ಅಂತಂದಾಗ, ಆಮೇಲೆ ಬಾಳೆಹಣ್ಣು ಏನಾದರೂ ನಾವೀಗ ಪೂಜೆ ಆಗಲಿ, ದೀಪಾವಳಿ ಎಲ್ಲ ಇದ್ದಾಗ ಏನಾಕತಿ, ನಾವು ಜಾಸ್ತಿನ ಬಾಳೆಹಣ್ಣು ತೊಗೊಂಬಂದಿರ್ತೀವಿ ಅಂತ ಹೇಳ್ಬೋದು ಪೂಜೆ ಸಲುವಾಗಿ. ಹಾಗೆಲ್ಲ ಇದ್ದಾಗ ನಂಗೆ ಫಸ್ಟ್ ನೆನಪಾಗುವಂಥದ್ದು ಬಾಳೆಹಣ್ಣಿನ ಶೀಕರಣೆ. ಯಾಕಂತಂದ್ರೆ ಬಾಳೆಹಣ್ಣು ಹೆಲ್ತಿಗೆ ಭಾಳ ಚಲೋ. ಹಂಗೆ ಒಂದಷ್ಟು ಜನ ಏನು ಮಾಡ್ತಿರ್ತಾರೆ, ಖಾಲಿ ಬಾಳೆಹಣ್ಣು ಹಂಗೆ ಬಾಳೆಹಣ್ಣು ತಿನ್ನಿರಿ ಅಂದ್ರೆ ತಿನ್ನಂಗಿಲ್ಲ. ಇಲ್ಲ ಒಂದಷ್ಟು ಜನ ಏನು ಮಾಡ್ತಿರ್ತಾರೆ, ಹಂಗೆ ಚಪಾತಿ ತಿನ್ನಿರಿ ಅಂದ್ರೂ ತಿನ್ನಂಗಿಲ್ಲ. ಹೀಗಿದ್ದಾಗ ನಾವು ಈ ರೀತಿಯಾಗಿ ಬಾಳೆಹಣ್ಣಿಂದ ಶೀಕರಣೆ ಮಾಡಿಕೊಟ್ರೆ, ಚಪಾತಿ ತಿಂದೇ ಒಲ್ಲೆ ಅಂತ ಹೇಳಿದವರು ಒಂದು ಚಪಾತಿಯರ ತಿಂತಾರೆ. ಆಮೇಲೆ ಬಾಳೆಹಣ್ಣು ತಿನ್ಲಾರ್ದವರು ಬಾಳೆಹಣ್ಣು ತಿಂತಾರೆ. ಸೊ ಹೀಗಾಗಿ ಆಮೇಲೆ ಇನ್ನೂ ಒಂದೇನೆಂದರೆ, ಅದೊಂದು ಟೇಸ್ಟ್ ಡಿಫ್ರೆಂಟಾಗಿಯೂ ಇರ್ತೈತಿ. ನಾವು ಚಪಾತಿನ ಬಾಜಿ ಪಲ್ಯ ಈ ರೀತಿ ಎಲ್ಲ ಹಚ್ಕೊಂಡು ತಿಂದಿರ್ತೀವಿ. ಈ ರೀತಿ ನಾವು ಬಾಳೆಹಣ್ಣಿನ ಶೀಕರಣೆ ಮಾಡಿ ಅದಕ್ಕೆ ಹಚ್ಕೊಂಡು ತಿನ್ನೋದ್ರಿಂದ ಇನ್ನೂ ಟೇಸ್ಟ್ ಸಖತ್ತಾಗಿರ್ತೈತಿ. ಆಮೇಲೆ ಒಂಥರ ಡಿಫ್ರೆಂಟ್ ರುಚಿ ಅಂತಲೇ ಹೇಳ್ಬೋದು. ಚಲೋನೂ ಇರ್ತೈತಿ. ಆಮೇಲೆ ಹೆಲ್ತಿಗೆ ಭಾಳ ಅಂದ್ರೆ ಭಾಳ ಚಲೋ. ಯಾಕಂದ್ರೆ ನಾವು ಇದಕ್ಕೆ ಹಾಲು, ಸಕ್ರೆ, ಏಲಕ್ಕಿ, ಲವಂಗದ ಪೌಡ್ರು ಈ ರೀತಿ ಎಲ್ಲ ಹಾಕಿ ಮಾಡಿರ್ತೀವಿ. ಹಂಗೆ ನಾನಿವತ್ತು ಇದಕ್ಕೆ ಸಕ್ರೆ ಹಾಕಿರಲಿಲ್ಲ, ಬೆಲ್ಲ ಹಾಕಿದ್ದೆ. ಆಲ್ಮೋಸ್ಟ್ ಸಕ್ರೆ ತರಿಸೋದ ಕಡಿಮೆ, ಹಾಗಾಗಿ ಬೆಲ್ಲನ ಎಲ್ಲದಕ್ಕೂ ಯೂಸ್ ಮಾಡೋದ್ರಿಂದ ನಾನು ಇದಕ್ಕೆ ಬೆಲ್ಲನ ಹಾಕಿದ್ದೆ ನೋಡ್ರಿ. ಈ ರೀತಿಯಾಗಿ ಆಗಿತ್ತು. ನಾನು ಇವತ್ತು ಯಾಕೆ ಮಾಡಿದ್ದೆ ಅಂತಂದ್ರೆ, ಒಂದು ಬಾಳೆಹಣ್ಣು ಜಾಸ್ತಿ ಇತ್ತು, ಅದು ಕೆಡಾಕತ್ತಿತ್ತು, ಅದು ಒಂದು ರೀಸನ್. ಆಮೇಲೆ ಪಲ್ಯ ಏನೈತಲ್ಲ ಕಡಿಮೆ ಇತ್ತು. ಹೀಗಾಗಿ ಈ ಕಡೆ ಇದರದ್ದು ಬಾಳೆಹಣ್ಣು ಕೆಡೋದು ಕಡಿಮೆ ಆಕತಿ, ಆಮೇಲೆ ಪಲ್ಯನೂ ಇಲ್ಲ, ಎರಡೂ ಆತಂತ ಹೇಳಿ ನಾನು ಇವತ್ತು ಆ ರೀತಿ ಶೀಕರಣೆನ ಮಾಡ್ಕೊಂಡಿದ್ದೆ ನೋಡ್ರಿ. ಚಲೋ ಆಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿರಿ ಆ ರೀತಿ. ಆಮೇಲೆ ಯಾರ್ಯಾರೆಲ್ಲ ಆ ರೀತಿ ಮಾಡ್ತೀರಿ ಶೀಕರಣೆ, ಬಾಳೆಹಣ್ಣಿನ ಶೀಕರಣೆ ಯಾರ್ಯಾರಿಗೆ ಗೊತ್ತೈತಿ ಅವ್ರು ಒಂದು ಕಮೆಂಟ್ ಮಾಡಿರಿ ಅಂತ ಹೇಳ್ತೀನಿ. ಹಂಗೆ ನಾವೆಲ್ಲ ಊಟ ಮುಗಿಸ್ಕೊಂಡ್ವಿ. ಮಧ್ಯಾಹ್ನ ನಮ್ಮದೆಲ್ಲ ಊಟ ಆದಮೇಲೆ ನೋಡ್ರಿ, ಇಲ್ಲೇ ಗುಬ್ಬಕ್ಕ ಆಟ ಆಡಕತ್ತಿದ್ಲ. ಹಂಗೆ ಆಕೆ ಊಟ ಆದ್ಮೇಲೂ ಆಟ ಆಡ್ತಿರ್ತಾಳೆ. ಆಕೆಗೆ ನಾ ಮುಂದೆ ಕುಂತ್ರಂತೂ ಬೇಕಾದ ಹೊತ್ತಿರ್ಲಿದ್ದು ಆಕೆ ಆಟ ಆಡ್ತಿರ್ತಾಳೆ, ಆ ರೀತಿ ಮಾಡ್ತಿರ್ತಾಳೆ. ಹಂಗೆ ಈಗ ನಾವು ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ಮಾತಾಡೋದಾದ್ರೆ, ನಾನಂತೂ ಆಫ್ಟರ್ ಡೆಲಿವರಿ ಅಷ್ಟು ಜಾಸ್ತಿ ವೆಯ್ಟ್ ಲಾಸ್ ಬಗ್ಗೆ ಭಾಳ ತಲೆ ಕೆಡ್ಸ್ಕೊಂಡಿಲ್ಲ ಅಂತಲೇ ಹೇಳ್ಬೋದು ರೀ. ಯಾಕಂತಂದ್ರೆ ನಾನೇನು ಮಾಡಿದ್ದೆ ಒಂದಂತಂದ್ರೆ, ಆಫ್ಟರ್ ಡೆಲಿವರಿ ನಾನು ಭಾಳ ದಪ್ಪನೂ ಆಗಿರಲಿಲ್ಲ. ಅಂದರೆ ಆಗಿದ್ದೆ, ಇವಾಗಿರೋಕ್ಕಿಂತ ಜಾಸ್ತಿನೇ ಇದ್ದೆ, ದಪ್ಪಿದ್ದೆ. ಹಂಗಂಥೇಳಿ ಒಬ್ಬೊಬ್ರು ಭಾಳ ದಪ್ಪ ಆಗಿರ್ತಾರೆ, ಆ ರೀತಿ ಏನಾಗಿರಲಿಲ್ಲ. ಹಂಗೆ ನಾನು ಮಾಡಿದ್ದಂಥದ್ದು ಏನಂತಂದರೆ, ಜಾಸ್ತಿ ನೀರು ಕುಡಿದೆ. ನಾನು ಮಾಡಿದ್ದನ್ನು ನಿಮ್ಗೆ ಹೇಳ್ಬೇಕಂತ ಹೇಳಿದರೆ, ನೀರು ಕುಡಿತಿದ್ದೆ ನಾನು ಜಾಸ್ತಿ. ಆಮೇಲೆ ಜಾಸ್ತಿ ನೀರು ಕುಡಿಯೋದು, ಆಮೇಲೆ ರೈಸ್ ಊಟ ಏನೈತಲ್ಲ ಸ್ವಲ್ಪ ಕಡಿಮೆ ಮಾಡ್ತಿದ್ದೆ. ಎಷ್ಟಕ್ಕತ್ತೆಲ್ಲ ಅಷ್ಟು ಅನ್ನ ಊಟ ಮಾಡೋದನ್ನು ಕಡಿಮೆ ಮಾಡ್ಕೊತಿದ್ದೆ. ಆಮೇಲೆ ಇನ್ನೊಂದು ಅಂತ ಹೇಳಿದ್ರೆ, ರೈಸ್ ಕಡಿಮೆ ಮಾಡ್ತಿದ್ದೆ, ನೀರು ಕುಡಿತಿದ್ದೆ. ಆಮೇಲೆ ಮಗು ಜಾಸ್ತಿ ಹಾಲು ಕುಡಿಸ್ತಿದ್ದೆ. ಅದು ಒಂದು ರೀಸನ್ನ. ಜಾಸ್ತಿ ಹಾಲು ನಾವು ಕುಡಿಸ್ಬೇಕು ಮಗುಗೆ. ಆಮೇಲೆ ಜಾಸ್ತಿ ನೀರು ಕುಡಿಬೇಕು. ಆಮೇಲೆ ಒಂದು ಸ್ವಲ್ಪ ರೈಸ್ ಕಡಿಮೆ ಮಾಡ್ಬೇಕು. ಆಮೇಲೆ ಇನ್ನೊಂದು ಅಂತಂದ್ರೆ, ಊಟ ಆದ ಕೂಡಲೇ ಮಲ್ಕೊತಿರ್ಲಿಲ್ಲ. ಊಟ ಆದ ಕೂಡಲೇ ಅವಾಗ ಏನೇ ಇರಲಿ, ಆ ಪಾಪುನ ಕೈಯಾಗಿ ಎತ್ಕೊಂಡರಾಗಲಿ ಒಂದು ಸ್ವಲ್ಪ ವಾಕಿಂಗ್ ಮಾಡ್ಕೊತಿದ್ದೆ. ಈ ರೀತಿ ಮಾಡೋದ್ರಿಂದ ನಮ್ಮದು ವೇಟ್ ಅಷ್ಟು ಜಾಸ್ತಿ ಆಗ್ಲಾರ್ದಂಥದ್ದು ನೋಡ್ರಿ. ಆಮೇಲೆ ನಾನೇನು ಮಾಡಿದ್ದೆ ಅಂತ ಹೇಳಿದ್ರೆ, ಇದೆಲ್ಲ ಪಾಪು ಸಣ್ಣದಿದ್ದಾಗೆಲ್ಲ ಈ ರೀತಿ ಮಾಡ್ಕೊಂಡಂಥದ್ದು. ಆಮೇಲೆ ಏನೀಗ 6 months ಎಲ್ಲ ಆದಮೇಲೆ ಆ ರೀತಿ ಎಲ್ಲ ನಾನೇನು ಮಾಡಿಕೊಂಡೆ ಅಂತ ಹೇಳಿದ್ರೆ, ಸ್ವಲ್ಪ ಜಾಸ್ತಿನ ರೈಸದ ಊಟ ಕಡಿಮೆ ಮಾಡುವಂಥದ್ದು. ಆಮೇಲೆ ಈ ಡೀಪ್ ಫ್ರೈ ಮಾಡಿದ್ದೆಲ್ಲ
ಭಾಳ ಅಂದ್ರೆ ಭಾಳ ಕಡಿಮೆ ಮಾಡಿಕೊಂಡೆ. ಆಮೇಲೆ ಅದರಿಂದ ನನಗೆ ಈ ಪಿತ್ತ ಇದೆಲ್ಲ ಆಗುವಂಥದ್ದೆಲ್ಲ ಅಕ್ಕಿತ್ತ. ಹಿಂಗಾಗಿ ನಾನು ಅದನ್ನು ಆಲ್ಮೋಸ್ಟ್ ಎಲ್ಲನೂ ಆತು, ವೆಯ್ಟ್ ಲಾಸ್ಗೂ ಆತು, ಅದು ಆತಂತ ಹೇಳಿ ಈ ಕರ್ದಿದ್ದೆಲ್ಲ ತಿನ್ನೋದನ್ನು ಸ್ವಲ್ಪ ಜಾಸ್ತಿನ ಕಡಿಮೆ ಮಾಡಿದೆ. ಆಮೇಲೆ ಇನ್ನೂ ಅಂತಂತಂದ್ರೆ ಲೇಟಾಗಿ ಊಟ ಮಾಡೋದನ್ನು ಭಾಳ ಕಡಿಮೆ ಮಾಡಿದ್ದೆ. ಆಲ್ಮೋಸ್ಟ್ ಎಷ್ಟಕ್ಕತ್ತೆಲ್ಲ ಅಷ್ಟು ಲಘು ರಾತ್ರಿ ಊಟ ಮಾಡೋದು, ಅದು ಲೈಟ್ ವೆಯ್ಟಾಗಿ ಊಟ ಮಾಡೋದು. ಮಾಡಾದ್ಮೇಲೆ ಒಂದು ಸ್ವಲ್ಪ 1 ಅವರ್ ಆದರೂ ಟೈಮ್ ಇರ್ಬೇಕು ಮಲ್ಕೊಳಕ್ಕೆ, ಆ ರೀತಿ ಮಾಡಿಕೊಂಡೆ ಅಂತಲೇ ಹೇಳ್ಬೋದು ರೀ. ಹಂಗೆ ಇಲ್ಲಿ ನೋಡಿರಿ, ಇವತ್ತು ನಾನು ಆ ವೆಯ್ಟ್ ಲಾಸಿಗೆ ಈಗ ಡೆಲಿವರಿ ಆದಂಥವ್ರು ಅಂತಲ್ಲ, ಈಗ ಎಷ್ಟೋ ಜನ ಏನು ಮಾಡಿರ್ತಾರೆ, ಅದು ಬೇಕ್ರಿ ಐಟಮ್ಸ್ ತಿಂದು ಈ ರೀತಿ ಎಲ್ಲ ಡೀಪ್ ಫ್ರೈ ಮಾಡಿರೋದು ಭಾಳ ತಿಂತಿರ್ತಾರೆ. ಈ ರೀತಿ ಎಲ್ಲ ತಿಂದು ಬೊಜ್ಜು ಜಾಸ್ತಿ ಆಗಿಬಿಟ್ಟಿರ್ತೈತೆ ಅಂತಲೇ ಹೇಳ್ಬೋದು. ನಾವು ಅದಾದಮೇಲೆ ಅದನ್ನು ತಲೆಗೆ ತೊಗೊಳೋದಕ್ಕಿಂತ ಮೊದಲನೇ ನಾವು ಯಾವ ರೀತಿ ಇರಬೇಕು, ನಮ್ಮ ಫುಡ್ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಗಮನ ಕೊಡೋದು ಭಾಳ ಚಲೋ ಅಂಥೇಳಿ ನನಗೆ ಅನ್ನಿಸ್ತೈತಿ. ಹಂಗೆ ನಾನಿವತ್ತು ನೋಡ್ರಿ ಇಲ್ಲಿ ಇದೊಂಥರ ವೆಯ್ಟ್ ಲಾಸ್, ಆಮೇಲೆ ರಾತ್ರಿ ಡಿನ್ನರ್ಗೆ ಹೇಳಿ ಮಾಡಿಸಿದಂಥ ಊಟ ಅಂತಲೇ ಹೇಳ್ಬೋದು. ಆಮೇಲೆ ನೀರಿನ ಅಂಶ ಜಾಸ್ತಿ ಇರುವಂಥದ್ದು. ಈಗ ನಾವು ಜಾಸ್ತಿ ನೀರು ಕುಡೀರಿ ಅಂದರೆ ಎಷ್ಟೋ ಜನ ನೀರು ಕುಡಿಯೋಂಗಿಲ್ಲ. ಸೊ ಅಂಥವರಿಗೆ, ಆಮೇಲೆ ಡಯಟ್ ಏನು ಫಾಲೋ ಮಾಡ್ತಿರ್ತಾರಲ್ಲ ಅಂಥವರಿಗೆ, ಅಂಥವ್ರು ಏನೈತಲ್ಲ ಈ ಒಂದು ರೆಸಿಪಿನ ಮಾಡ್ಕೋಬೋದು. ಆಮೇಲೆ ಹೆಲ್ದಿಯಾಗಿರ್ತೈತಿ, ಟೇಸ್ಟಾಗಿರ್ತೈತಿ. ಆಮೇಲೆ ಎಲ್ಲ ಥರ ನಿಮಗೆ ಪ್ರೋಟೀನ್ ಆಗ್ಬೋದು, ಎಲ್ಲ ಥರನೂ ಇದ್ರಾಗ ಸಿಗುವಂಥದ್ದು. ಸೊ ನೋಡಿರಿ, ಏನಂತ ಹೇಳಿದರೆ ನಮ್ಮ ಕಡೆ ಅಂತೂ ನಮ್ಮದು ಉತ್ತರ ಕರ್ನಾಟಕ ಸೈಡ್ ಅಂತೂ ನಾವು ಆಲ್ಮೋಸ್ಟ್ ಇದನ್ನು ಮಾಡ್ತೇವೆ. ಏನು ಪಚ್ಚಡಿ ಅಂತಲೇ ನಮ್ಮ ಕಡೆ ಹಂಗೆ ಹೇಳ್ತೇವೆ. ಈಗೆಲ್ಲ ಬೇರೆ ಕಡೆ ಎಲ್ಲ ಏನು ಹೇಳ್ತಾರಂದ್ರೆ ಸಲಾಡ್ ಆ ಥರ ಹೇಳ್ತಾರೆ, ನಾವು ಪಚ್ಚಡಿ ಅಂತ ಹೇಳ್ತೀವಿ. ನೋಡಿರಿ ಈ ಥರ ಏನಂತ ಹೇಳಿದ್ರೆ ಸೌತೆಕಾಯಿದೊಳಗೆ ಎಷ್ಟು ನೀರಿನ ಅಂಶ ಇರ್ತೈತೆ ಅಂತೇಳಿ ನಿಮಗೆ ಗೊತ್ತಿದ್ದೇ ಇರ್ತೈತೆ. ಅದನ್ನು ನೀವು ತೆರೆದ್ರೆ ಆಗಲಿ ಏನೇ ಮಾಡಲಿ ಅವಾಗ ಎಷ್ಟು ನೀರಿನ ಅಂಶ ಬರ್ತೈತೆ ನೋಡಿರಿ, ಅಷ್ಟು ಅದ್ರಾಗ ಜಾಸ್ತಿ ಪ್ರಮಾಣ ನೀರಿರುವಂಥದ್ದು. ಸೊ ಹಾಗಾಗಿ ಸೌತೆಕಾಯಿ, ಆಮೇಲೆ ಮೂಲಂಗಿ ಒಳಗೂ ಜಾಸ್ತಿ ನೀರಿನಂಶ ಇರುವಂಥದ್ದು. ಆಮೇಲೆ ಮೂಲವ್ಯಾಧಿ ಇರುವಂಥವ್ರಿಗೆಲ್ಲ ಅಂತೂ ಭಾಳ ಒಂದು ಹೇಳಿ ಮಾಡಿಸಿದಂಥ ಫುಡ್ ಇದು. ಈ ರೀತಿ ನಾನು ಅವತ್ತು ಏನಾಗಿತ್ತು ಅಂತ ಹೇಳಿದ್ರೆ, ಸೇಮ್ ಮಧ್ಯಾಹ್ನ ಪಲ್ಯ ಖಾಲಿ ಆಗಿತ್ತು, ಹಾಗಾಗಿ ಬಾಳೆಹಣ್ಣು ಜಾಸ್ತಿ ಇತ್ತು, ಶ್ರೀಕರ್ಣಿ ಮಾಡಿದ್ದೆ. ರಾತ್ರಿ ಮತ್ತೇನಾದರೂ ಮಾಡ್ಬೇಕಂತ ಹೇಳಿ ಅನ್ನಿಸ್ತಾ ಇನ್ನು ಇದನ್ನು ಎಲ್ಲ ಡೀಪ್ ಫ್ರೈ ಮಾಡಿ ಹಂಗೆ ಇಲ್ಲ. ಈಗ ನಾವೇನೋ ಪಲ್ಯ ಮಾಡಿದ್ರು ಅದಕ್ಕೆ ಎಣ್ಣೆ ಹಾಕಬೇಕು, ಅದನ್ನು ಕರೆದು ಹುರಿದು ಎಲ್ಲ ಮಾಡೇ ತಿಂತೇವೆ. ಸೊ ಹಾಗಾಗಿ ಈ ರೀತಿ ಹೆಲ್ದಿ ನಂಗೆ ಒಂದು ಸ್ವಲ್ಪ ಈ ರೀತಿ ಮಾಡೋದು ಜಾಸ್ತಿ ಅನ್ನಿಸ್ತೈತಿ. ಈಗ ಏನಂತಂದ್ರೆ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಅದೆಲ್ಲ ನಾವು ಏನು ಮಾಡ್ತೇವಲ್ಲ ಬಾಜಿ, ನಂಗೆ ಅದಕ್ಕಿಂತ ಇದು ಹಿಡಿಸ್ತೈತೆ ರೀ. ಹೀಗಾಗಿ ನಾನು ಈ ಥರನ ಆಲ್ಮೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೇನೆ. ಹಾಗಾಗಿ ನನಗೆ ಪಟ್ಟಂತ ನೆನಪಾತ, ಹೆಂಗೂ ಮೂಲಂಗಿ ಇತ್ತು, ಸೌತೆಕಾಯಿ ಇತ್ತು, ಕ್ಯಾರೆಟ್ ಇತ್ತು, ಎಲ್ಲನೂ ಇತ್ತು. ಅದನ್ನೆಲ್ಲ ಹಾಕಿ ನಾನು ಪಲ್ಯ ಮಾಡೋದಕ್ಕಿಂತ ಈ ರೀತಿಯಾಗಿ ಹಸಿದನ್ನು ನಾವು ತಿಂದರೆ ನಮ್ಗೆ ಹೆಲ್ತ್ಗೂ ಒಳ್ಳೇದು, ಆಮೇಲೆ ವೆಯ್ಟ್ ಲಾಸ್ಗೂ ಒಳ್ಳೇದು. ಆಮೇಲೆ ರಾತ್ರಿ ಡಿನ್ನರ್ಗಂತೂ ಈ ರೀತಿಯಾಗಿರೋದಂತೂ ಭಾಳ ಚಲೋ. ಹಾಗಾಗಿ ನಾನು ಏನು ಮಾಡಿದ್ದೆ ಅಂತ ಹೇಳಿದ್ರೆ, ಸೌತೆಕಾಯಿ ತೆರೆದೆ, ಆಮೇಲೆ ಮೂಲಂಗಿ ತೆರೆದೆ, ಆಮೇಲೆ ಕ್ಯಾರೆಟ್ ಇತ್ತು, ಸ್ವಲ್ಪ ಕ್ಯಾರೆಟು ಹಾಕ್ಕೊಂಡೆ. ಇದನ್ನೆಲ್ಲನೂ ಚೆಂದಾಗಿ ತೆರೆದಿಟ್ಕೊಂಡಾದ್ಮೇಲೆ ಆಮೇಲೆ ಇದು ಟೊಮ್ಯಾಟೊ, ಒಂದು ಸಣ್ಣದು ಟೊಮ್ಯಾಟೊ ಕಟ್ ಮಾಡಿಕೊಂಡೆ ಸಣ್ಣಗೆ. ಆಮೇಲೆ ನಾವು ಇದಕ್ಕೆ ಇನ್ನೂ ಏನೇನು ಹಾಕ್ಬೋದು ಅಂತ ಹೇಳಿದ್ರೆ, ಉಳ್ಳಾಗಡ್ಡಿನೂ ನಾವು ಸಣ್ಣಗೆ ಕಟ್ ಮಾಡಿ ಉಳ್ಳಾಗಡ್ಡಿ ಹಾಕ್ಕೋಬೋದು. ಆಮೇಲೆ ಮೆಂತ್ಯ ಸೊಪ್ಪೆಲ್ಲ ಇದ್ದರೆ ಮೆಂತ್ಯ ಸೊಪ್ಪನ್ನು ಚೆಂದಾಗಿ ತೊಳೆದು ಅದನ್ನು ಸಣ್ಣಗೆ ಕಟ್ ಮಾಡಿ ಇದ್ರಾಗ ನಾವು ಹಾಕ್ಕೋಬೋದು. ಇದ್ರೊಳಗನ ಎಲ್ಲನೂ ಮಿಕ್ಸ್ ಮಾಡ್ಕೋಬೋದು. ಆಮೇಲೆ ಉಳ್ಳಾಗಡ್ಡಿ ಸೊಪ್ಪು ಸಿಗ್ತೈತಿ, ಅದನ್ನು ನಾವು ಸಣ್ಣಗೆ ಕಟ್ ಮಾಡಿ ಅದನ್ನು ಹಾಕ್ಕೋಬೋದು. ಈ ರೀತಿ ಎಲ್ಲ ಇದ್ದಾಗ ಅದನ್ನು ಈ ರೀತಿ ನಾವು ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ತ್ಗೂ ಒಳ್ಳೇದು, ಆಮೇಲೆ ವೆಯ್ಟ್ ಲಾಸ್ ಬೇಕನ್ನೋರ್ಗೂ ಭಾಳ ಚಲೋ. ಆಮೇಲೆ ನೀರಿನಂಶ ಕಡಿಮೆ ಇದ್ದವ್ರಿಗೆ ಚಲೋ. ನೀರಿನಂಶ ಕಡಿಮೆ ಆಗೋದ್ರಿಂದ ಬಾಡಿ ಹೀಟ್ ಆಕತಿ, ಕಾಲುರಿ ಕಣ್ಣುರಿ ಎಲ್ಲ ಬರುವಂಥದ್ದು. ಈ ರೀತಿ ನಾವು ಮಾಡ್ಕೊಂಡು ತಿನ್ನೋದ್ರಿಂದ ಭಾಳ ಅಂದ್ರೆ ನಮ್ಗೆ ಹೆಲ್ತ್ಗೂ ಚಲೋ, ಆಮೇಲೆ ಅದು ಬಾಡಿ ಹೀಟನ್ನು ಕೂಡ ಕಡಿಮೆ ಮಾಡುವಂಥದ್ದು. ಸೊ ನೋಡಿರಿ ಈ ರೀತಿಯಾಗಿ ಆಗಿತ್ತು. ನೀವು ನೋಡಿರ್ಬೇಕಾದ್ರೆ ನಾನು ಈಗ ಏನೇನು ಹಾಕಿದ್ದೆ ಅಂಥೇಳಿ, ಸ್ವಲ್ಪ ಉಪ್ಪು ಹಾಕ್ಕೊಂಡೆ, ಒಂದು ಸ್ವಲ್ಪ ಹಸಿ ಖಾರ ಹಾಕ್ಕೊಂಡೆ, ಆಮೇಲೆ ಒಂದು ಸ್ವಲ್ಪ ಜಾಸ್ತಿ ಹಾಕಿಲ್ಲ ಮೊಸರು. ಎಣ್ಣೆ ಹಾಕಬೇಕು, ಅದರ ರಾತ್ರಿ ಟೈಮ್ ಎಣ್ಣೆ ಬೇಡ ಅನ್ನೋದಕ್ಕೆ ನಾನು ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡೆ ಅಷ್ಟೆ. ಹಾಕಿ ಉಪ್ಪು, ಎಣ್ಣೆ, ಖಾರ ಇದಿಷ್ಟು ಹಾಕಿ ನಾನು ಅದನ್ನು ಚಲೋತ್ತಾಗಿ ಮಿಕ್ಸ್ ಮಾಡ್ಕೊಳತ್ತೇನೆ ನೋಡಿರಿ. ಈಗ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಟೇಸ್ಟ್ ಆಕತಿ. ನಾನು ಇದನ್ನ ರೊಟ್ಟಿ ಆಮೇಲೆ ಅನ್ನ ಎರಡಕ್ಕೂ ಯೂಸ್ ಮಾಡ್ಕೊತೀನಿ. ಆಮೇಲೆ ಒಂದ್ಸಲ ಮಾಡಿ ನೋಡಿರಿ, ಅಷ್ಟು
ಎಷ್ಟು ಡಿಫ್ರೆಂಟಾಗಿ ಟೇಸ್ಟ್ ಆಗಿರ್ತೈತಿ, ಎಷ್ಟು ರುಚಿ ಕೊಡ್ತೈತಿ. ಆಮೇಲೆ ಹೆಲ್ತ್ ಭಾಳ ಚಲೋ ಈ ರೀತಿ ನಾವು ತಿನ್ನೋದ್ರಿಂದ. ಹಾಗಾಗಿ ನೀವು ಕೂಡ ಇದನ್ನು ಒಂದ್ಸಲ ಟ್ರೈ ಮಾಡಿರಿ ಅಂತೀನಿ. ಆಮೇಲೆ ವೆಯ್ಟ್ ಲಾಸ್ ಮಾಡ್ಬೇಕು ನಾನು ಅನ್ನೋರ್ಗಂತೂ ಹೇಳಿ ಮಾಡಿಸ್ತಂಥದ್ದು. ಆಮೇಲೆ ಈಗ ಆಲ್ರೆಡಿ ನಂಗೆ ನೀರಿನಂಶ ಕಡಿಮೆ ಐತೆ ಅನ್ನೋರ್ಗೂ ಹೇಳಿ ಮಾಡಿಸ್ತಂಥದ್ದು. ಒಂದು ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು. ಸೊ ಇದನ್ನ ಒಂದ್ಸಲ ಟ್ರೈ ಮಾಡಿರಿ. ಹಂಗೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ನೋಡತ್ತೀರಿ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಂಗೆ ಹೆಂಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿರಿ. ಪ್ಲೀಸ್ ಲೈಕ್ ಮಾಡಿರಿ. ಬಾಯ್. ಥ್ಯಾಂಕ್ ಯು.